ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಇಂದು ನಾವು ಕನ್ನಡದಲ್ಲಿ ಹಲವಾರು ಬಾರಿ ಮುದ್ರಣಗೊಂಡು ಇಂಗ್ಲಿಷ್, ಹಿಂದಿ, ಮರಾಠಿ, ಮಲಯಾಳಂ ಮತ್ತು ಜಪಾನಿ ಭಾಷೆಗಳಲ್ಲಿ ಪ್ರಕಟವಾದ ನಮ್ಮ ಕನ್ನಡದ ಎಲ್ಲ ಕಾದಂಬರಿಗಳಿಗಿಂತ ಸಂಪೂರ್ಣ ಭಿನ್ನವಾದ ಕೃತಿಯಾದ ಕರ್ವಾಲೋ ಕಾದಂಬರಿಯ ಓದನ್ನು ಸಂಕ್ಷಿಪ್ತವಾಗಿ ಪ್ರಸ್ತುತಪಡಿಸಲಿದ್ದೇವೆ. ಕರ್ವಾಲೋ ಕನ್ನಡ ಸಾಹಿತ್ಯ ಲೋಕದಲ್ಲಿ ನಮ್ಮ ನಾಡು ಕಂಡ ವಿಸ್ಮಯ, ಅದ್ಭುತ ಪ್ರತಿಭೆಗಳ ಅಸಾಮಾನ್ಯ ಲೇಖಕ ಪೂರ್ಣಚಂದ್ರ ತೇಜಸ್ವಿಯವರ ಬರವಣಿಗೆಯಲ್ಲಿ ಮೂಡಿದ ಪ್ರಮುಖ ಕಾದಂಬರಿ. ಆತ್ಮೀಯರೇ, ಈಗಾಗಲೇ ನಾವು ತೇಜಸ್ವಿಯವರ ಬಗ್ಗೆ, ಅವರ ವ್ಯಕ್ತಿತ್ವ ಮತ್ತು ಸಾಹಿತ್ಯ ಕೃಷಿಗಳ ಬಗ್ಗೆ ವಿಶೇಷ ಪರಿಚಯದ ಸಂಚಿಕೆಯನ್ನು ನಮ್ಮ ವಾಹಿನಿಯಲ್ಲಿ ಮಾಡಿದ್ದೇವೆ. ಅದರ ಕೊಂಡಿಯನ್ನು ವಿವರಣೆಯಲ್ಲಿ ನೀಡಿದ್ದೇವೆ, ಗಮನಿಸಿ. ಕರ್ವಾಲೋ ಕರ್ನಾಟಕದ ಹಲವಾರು ವಿಶ್ವವಿದ್ಯಾಲಯಗಳಿಗೆ ಪಠ್ಯಪುಸ್ತಕವಾಗಿ ಜನಪ್ರಿಯಗೊಂಡ ಕಾದಂಬರಿ. ಇದರಲ್ಲಿ ಲೇಖಕರು ನಿರೂಪಕರಾಗಿ ತಾನೇ ಒಂದು ಪಾತ್ರವಾಗಿ ಮಂದಣ್ಣ ಎಂಬ ಹಳ್ಳಿಗನ ಜೊತೆಯಾಗಿ ಅಪರೂಪದ ಹಾರುವ ಓತಿಯ ಬೆನ್ನು ಹಿಡಿದು ಹೊರಟ ವಿಜ್ಞಾನಿಯ ಒಡಗೂಡಿ ತಮ್ಮ ಪರಿಸರದಲ್ಲಿ ಕಂಡುಕೊಳ್ಳುತ್ತಾ ಹೋಗುವ ವಿಸ್ಮಯಕರ ಸಂಗತಿಗಳೇ ಕರ್ವಾಲೋ ಕಾದಂಬರಿಯ ವಸ್ತು. ಕಥೆಯ ವಸ್ತು ಜ್ಞಾನ ವಿಜ್ಞಾನದ ಹಂತಕ್ಕೆ ಹೋದರೂ ಓದುಗರಿಗೆ ಎಲ್ಲಿಯೂ ಬೇಸರ ತರಿಸದೆ ಸರಳ, ಸುಂದರ, ಮುಗ್ಧ ಕುತೂಹಲ, ತಿಳಿಹಾಸ್ಯಭರಿತ ಸುಲಲಿತ ಧಾಟಿಯಲ್ಲಿ ಓದಿಸಿಕೊಂಡು ಹೋಗುತ್ತದೆ. ಹಾಗಾಗಿ ಈ ಕಾದಂಬರಿ ಜನಸಾಮಾನ್ಯರಿಗೆ ಕಣ್ಣ ಮುಂದೆ ಬರುವ ಒಂದು ಚಿತ್ರದಂತೆ ಕಂಡು ತಾನೇ ಅದರಲ್ಲಿ ಒಂದು ಪಾತ್ರವೇನು ಎಂಬಂತೆ ಹತ್ತಿರವಾಗುತ್ತಾ ಹೋಗುತ್ತದೆ. ಇನ್ನು ಕಾಡಿನ ವಿಷಯಕ್ಕೆ ಬಂದರೆ, ದಟ್ಟ ಕಾಡನ್ನು ನೀವು ನೋಡಿಲ್ಲವಾದರೆ ಓದುತ್ತಿದ್ದ ಹಾಗೆಯೇ ತೇಜಸ್ವಿಯವರು ನಿಮ್ಮನ್ನು ಪಶ್ಚಿಮ ಘಟ್ಟಗಳ ದಟ್ಟವಾದ ನಿಬಿಡ ಕಾನನದೊಳಗೆ ಕೈ ಹಿಡಿದು ಕರೆದೊಯ್ದು ಅವರ ವಿಸ್ಮಯದ ಲೋಕದ ಒಳಗೆ ತಂದು ನಿಲ್ಲಿಸುತ್ತಾರೆ. ಆತ್ಮೀಯರೇ, ಬನ್ನಿ, ತೇಜಸ್ವಿಯವರ ಸಹಜ ಭಾಷೆಯು ಕಥಾಹಂದರದ ತುಂಬೆಲ್ಲ ತುಂಬಿ ಮುದ ನೀಡುವುದನ್ನು ಅನುಭವಿಸುತ್ತಾ ಅಪರೂಪದ ಹಾರುವ ಓತಿಯ ಹುಡುಕಾಟದ ರೋಚಕ ರೋಮಾಂಚನ ಅನುಭವವನ್ನು ಈ ಓದಿನ ಮೂಲಕ ನಮ್ಮದಾಗಿಸಿಕೊಳ್ಳೋಣ. ನಾನು ಮೂಡುಗೆರೆ ಜೇನು ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ದವು. ಊರೆಲ್ಲ ಕೆಸರು ಕೊಚ್ಚೆ ಆವರಿಸಿತ್ತು. ಬೆರಳು ಸಂದಿಗಳಲ್ಲೆಲ್ಲ ಕೆಸರು ಹುಣ್ಣು, ಮೂಗಿನಲ್ಲಿ ಇಳಿಯುವ ನೆಗಡಿ, ಒದ್ದೆಯಾದ ಪ್ಯಾಂಟು, ಇವುಗಳೊಡನೆ ನಾನು ಒಳನುಗ್ಗಿದೆ. ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶ ಇರಬೇಕು ಎಂದು ಯೋಚಿಸುತ್ತಾ ತಲೆ ಎತ್ತಿದಾಗ ವರಾಂಡದ ಒಳಗೆ ಒಂದು ದೊಡ್ಡ ಕೋಣೆಯೂ ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯೂ ಕಂಡಿತು. ದೊಡ್ಡ ಹಾಲಿನಲ್ಲಿ ಒಂದು ತಕ್ಕಡಿ ನೇತು ಬಿದ್ದಿತ್ತು. ಒಳಗೆ ಕಾಣುತ್ತಿದ್ದ ಸಣ್ಣ ಕೋಣೆಯೇ ಆಫೀಸ್ ಇರಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರೂ ಕಾಣದಿದ್ದರಿಂದ ಆಫೀಸಿನತ್ತ ಸಾಗಿದೆ. ತಂದೆಯವರಿಗೆ ಕೊಂಚ ಜೇನುತುಪ್ಪ ಬೇಕೆಂದು ಮೈಸೂರಿನಲ್ಲಿ ಜೇನು ತುಂಬ ದುಬಾರಿಯಾದುದರಿಂದ ಮೂಡಿಗೆರೆಯಲ್ಲೇನಾದರೂ ಸುಲಭ ದರದಲ್ಲಿ ಸಿಗುತ್ತದೆಯೋ ನೋಡು ಎಂದು ಬರೆದಿದ್ದರು. ಯಾರೋ ಆಯುರ್ವೇದ ಪಂಡಿತರು ದಿನಾ 1 ಚಮಚ ಜೇನನ್ನು ನೀರಿನಲ್ಲಿ ಕದಡಿ ಬೆಳಗ್ಗೆ ಕುಡಿಯಿರಿ ಎಂದು ಅವರಿಗೆ ತಿಳಿಸಿದ್ದರಂತೆ. ಆದ್ದರಿಂದ ತಿಂಗಳಿಗೆ ಅವರಿಗೆ ಅರ್ಧ ಬಾಟಲು ಜೇನು ಬೇಕಾಗುತ್ತಿದ್ದಿತು. ಈ ಲೆಕ್ಕದ ಮೇಲೆ ಸುಮಾರು 7 ಬಾಟಲು ಜೇನು ಬೇಕಾದೀತೆಂದು ಲೆಕ್ಕ ಹಾಕಿ ಬಾಟಲಿಗೆ 10 ರೂಪಾಯಿಯಂತೆ 70 ರೂಪಾಯಿಗಳನ್ನು ಜೇಬೊಳಗೆ ಇಟ್ಟುಕೊಂಡು ಒಳನುಗ್ಗಿದ್ದೆ. ಆಫೀಸ್ನೊಳಗೆ ಇಣುಕಿದಾಗ ಇಬ್ಬರು ಯುವಕರು ಏನನ್ನೋ ಬರೆಯುತ್ತಾ ಕುಳಿತಿದ್ದರು. ನಾನು ಇಣುಕಿದಾಗ ಒಬ್ಬ ಯುವಕ ತಲೆ ಎತ್ತಿ ನನ್ನನ್ನು ನೋಡಿ ಏನು ಎನ್ನುವಂತೆ ನನ್ನ ಮುಖ ನೋಡಿದ. ನಾನು ಜೇನುತುಪ್ಪ ಎಂದು ಮಾತನ್ನು ಆರಂಭಿಸುತ್ತಿದ್ದಂತೆಯೇ ಆತ ಜೇನು ಈಗ ತಗೊಳ್ಳೋದಿಲ್ಲ, ಇನ್ನೊಂದೆರಡು ತಿಂಗಳು ಅದನ್ನು ಕೊಳ್ಳೋದನ್ನು ನಿಲ್ಲಿಸಿಬಿಟ್ಟಿದ್ದೇವೆ ಎಂದು ಒಂದೇ ಉಸಿರಿಗೆ ಹೇಳಿದ. ಅವನ ಮಾತಿನಿಂದ ಇನ್ನೊಬ್ಬಾತ ಬರೆಯುತ್ತಾ ಕುಳಿತಿದ್ದವನು ತಲೆ ಎತ್ತಿ ನೋಡಿದ. ಆತ ನನ್ನನ್ನು ಗುರುತಿಸಿದನೆಂದು ಕಾಣುತ್ತದೆ. ಗಾಬರಿಗೊಂಡವನಂತೆ ಹೇಳುತ್ತಾ ಇನ್ನೊಬ್ಬನಿಗೆ ತಡೆಯೋ ಎಂದು ಬನ್ನಿ ಸಾರ್ ಎಂದು ನನಗೆ ಹೇಳಿದ. ಆತನಿಗೆ ನನ್ನ ಪರಿಚಯವಿದ್ದುದನ್ನು ಕಂಡು ನನಗೆ ಹೆಮ್ಮೆ, ಸಮಾಧಾನ ಆಯಿತು. ನನ್ನ ಗಲೀಜುಮಯವಾದ ಉಡುಪನ್ನು ಶಪಿಸುತ್ತಾ
ಒಳಗೆ ಸರಿದು ಅವರು ತೋರಿದ ಕುರ್ಚಿಯ ಮೇಲೆ ಕುಳಿತೆ. ತಮ್ಮದೇ ಅಲ್ವಾ ಸಾರ್ ಸಿನಿಮಾದು? ಹಿ ಎಂದು ಆತ ಕೇಳಿದ. ಇಲ್ಲಪ್ಪ, ನನ್ನದಲ್ಲ, ನನ್ನ ಕಥೆನ ಸಿನಿಮಾ ಮಾಡಿದ್ದಾರೆ ಅಷ್ಟೇ. ಮೊದಲು ಮಾತಾಡಿದವನು ಈ ವೇಳೆಗೆ ತನ್ನ ಅಚಾತುರ್ಯಕ್ಕೆ ಬೇಸರಿಸಿ, ನಮಸ್ಕಾರ ಸಾರ್, ಗೊತ್ತಾಗಲಿಲ್ಲ, ಯಾರೋ ಜೇನು ಕೊಡೋದಕ್ಕೆ ಬಂದವರು ಅಂತ ತಿಳಿದೆ ಎಂದ. ಜೇನು ಕೊಡೋದಕ್ಕಲ್ಲಪ್ಪ, ಜೇನು ಕೊಳ್ಳೋದಕ್ಕೆ ಬಂದಿದ್ದೀನಿ. 7 ಬಾಟಲ್ ಜೇನು ಬೇಕಾಗಿತ್ತು. ಬಾಟ್ಲಿ ಇಲ್ವಲ್ಲ ಸಾರ್, ಏನಾದರೂ ತಂದಿದ್ದೀರಾ? ಹಾಕಿ ಕೊಡ್ತೀವಿ ಎಂದ ಒಬ್ಬಾತ. ಅಷ್ಟರಲ್ಲಿ ನನ್ನನ್ನು ಮೊದಲು ಗುರುತು ಹಿಡಿದಾತ, ನೋಡಿ ಸಾರ್, ಇವರು ಮಂದಣ್ಣ ಅಂತ, ಭೀಮನ್ ಕೆಲಸ ಕಲಿತಾ ಇದ್ದಾರೆ. ನನ್ನ ಹೆಸರು ಲಕ್ಷ್ಮಣ ಅಂತ, ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಎಂದು ಪರಿಚಯ ಮಾಡಿಕೊಂಡ. ಮಂದಣ್ಣ ಎದ್ದು ನಮಸ್ಕಾರ ಮಾಡಿ ಕುಳಿತ. ಅವನ ಮುಖದಲ್ಲಿ ನಾನಾರೆಂದು ಗೊತ್ತಾಗಲಿಲ್ಲವೆಂಬುದು ಸುವ್ಯಕ್ತವಾಗುತ್ತಿದ್ದಿತು. ಲಕ್ಷ್ಮಣ ಆತನ ಕಡೆ ತಿರುಗಿ, ಲೋ ಮಂದ, ಇವರು ಯಾರು ಅಂತ ಗೊತ್ತಲ್ಲ ಎಂದ. ಮಂದಣ್ಣ ಚೆನ್ನಾಗಿ ಗೊತ್ತಿದೆ ಎಂಬಂತೆ ತಲೆಯಾಡಿಸಿ ನನ್ನ ಮರ್ಯಾದೆ ಉಳಿಸಿದ. ನಾನು ಇಬ್ಬರ ಕಡೆಗೂ ನೋಡಿ ನಕ್ಕೆ. ಬಾಟ್ಲಿ ಆದರೆ 1 ಬಾಟ್ಲಿ ತುಪ್ಪಕ್ಕೆ 10 ರೂಪಾಯಿ ಆಗುತ್ತೆ ಸರ್. ಮಡಕೆ ತುಪ್ಪ ಆದರೆ ಹೆಚ್ಚು ಕಡಿಮೆ ಹಾಕಿ ಕೊಡೋಣ ಸಾರ್ ಎಂದು ಮಂದಣ್ಣ ಹೇಳಿದ. ನನಗೆ ಬಾಟ್ಲಿ ಆದರೇನು ಮಡಕೆದಾದರೇನು 2 ತುಪ್ಪ ತಾನೇ ಎನ್ನಿಸಿ ಕೇಳಿದೆ. ಅದಕ್ಕೆ ಮಂದಣ್ಣ, ಬಾಟ್ಲಿದಾದರೆ ಮೆಷಿನ್ನಲ್ಲಿ ತೆಗೆದಿರ್ತೀವಿ ಸಾರ್, ಮಡಕೆದು ಕೈಯಲ್ಲಿ ಹಿಂಡಿ ತೆಗೆದಿರ್ತೇವೆ. ಮಡಕೆ ತುಪ್ಪ ನೋಡೋಕೆ ಕೊಂಚ ಮಂಕಾಗಿರ್ತದೆ. ಅನುಭವಸ್ಥರು ಕೈಯಲ್ಲಿ ಹಿಡಿದು ನೋಡಿದರೆ ತುಪ್ಪದ ಹೊಳಪಿನಲ್ಲಿ ಮಡಕೆ ತುಪ್ಪಕ್ಕೂ ಬಾಟ್ಲಿ ತುಪ್ಪಕ್ಕೂ ವ್ಯತ್ಯಾಸ ಗೊತ್ತಾಗ್ತದೆ. ಮಂದಣ್ಣ ಚಿಕ್ಕ ಲೆಕ್ಚರ್ ಕೊಟ್ಟ. ಹೊಸದಾಗಿ ಕೆಲಸ ಕಲಿಯುತ್ತಿದ್ದಾನೆಂದು ಅವನು ಮಾತಿನಲ್ಲೇ ತೋರ್ಪಡಿಸಿಕೊಳ್ಳುತ್ತಿದ್ದ. ಪರೀಕ್ಷೆಯಲ್ಲಿ ಪಾಠ ಒಪ್ಪಿಸುವವನಂತೆ ಮಾತಾಡುತ್ತಿದ್ದ. ನನಗೆ ಜೇನುತುಪ್ಪದ ಹೊಳಪು ಕಟ್ಟಿಕೊಂಡು ಏನಾಗಬೇಕಿತ್ತು? ನಮ್ಮ ತಂದೆಯೇನು ಅದನ್ನು ಪತ್ತೆ ಮಾಡುವಷ್ಟು ತಜ್ಞರೂ ಆಗಿರಲಿಲ್ಲ. ನಾನು ಮಡಕೆ ತುಪ್ಪವನ್ನೇ ಕೊಡಿರಿ ಎಂದು ಹೇಳಿದೆ. ಆದರೆ ಮಡಕೆ ತುಪ್ಪವನ್ನು ಯಾವ ಲೆಕ್ಕದಲ್ಲಿ ಕೊಡುತ್ತಾರೆ ಗೊತ್ತಾಗಲಿಲ್ಲ. ಮಡಕೆಯಲ್ಲಿ ತುಂಬಿಕೊಡುತ್ತಾರೇನೋ ಎಂದು ಯೋಚಿಸಿದೆ. ಲಕ್ಷ್ಮಣ, ಎಷ್ಟು ಬೇಕು ಸಾರ್ ಎಂದ. ನಾನು 70 ರೂಪಾಯಿ ತಂದಿದ್ದೀನಿ, ಅಷ್ಟಕ್ಕೆ ಎಷ್ಟು ಬರುತ್ತೋ ಕೊಡಿ ಎಂದೆ. ತಕ್ಷಣ ಅವರಿಬ್ಬರ ಮುಖಚಹರೆ ಬದಲಾಗಿ ಗಾಬರಿಯೊಡನೆ, ಅಷ್ಟೊಂದು ಯಾಕೆ ಸಾರ್ ಎಂದರು. ನಾನು, ಎಷ್ಟು ಬರುತ್ತ್ರಿ ಹಾಗಾದರೆ ಎಂದೆ. ಲಕ್ಷ್ಮಣ, ನೋಡಿ ಸಾರ್, ಇನ್ನು 8 ರೂಪಾಯಿ ಹೆಚ್ಚಿಗೆ ಕೊಡಿ, 78 ರೂಪಾಯಿಗೆ 1 ಟಿನ್ ಬರುತ್ತೆ ಎಂದ. ಯಾವ ಟಿನ್ ನೋಡೋಣ ಎಂದೆ ನಾನು. ದೊಡ್ಡ ಹಾಲಿನ ಒಂದು ಭಾಗದಲ್ಲಿ 100 ಸೀಮೆಎಣ್ಣೆ ಟಿನ್ಗಳನ್ನು ಒಂದರ ಮೇಲೊಂದರಂತೆ ಎತ್ತರವಾಗಿ ಪೇರಿಸಿದ್ದರು. ನಾನು ಒಳಬರುವಾಗಲೇ ಸೀಮೆಎಣ್ಣೆ ಗಡಂಗಿನಂತೆ ಕಾಣುತ್ತಿದ್ದ ಆ ಜಾಗವನ್ನು ನೋಡಿದ್ದೆ. ಆದರೆ ಅದರ ತುಂಬೆಲ್ಲ ನಾನು ಯಾವುದನ್ನು ಅಮೋಘ ಎಂದು ತಿಳಿದಿದ್ದೆನೋ ಆ ಜೇನನ್ನು ತುಂಬಿದ್ದಾರೆಂದು ತಿಳಿದಿರಲಿಲ್ಲ. ಜೊತೆಗೆ ಕೇವಲ 7 ಬಾಟಲು ಜೇನನ್ನು ಕೊಳ್ಳಲು ಹೋದ ನನಗೆ ಅವರು ಕೊಡಲಿರುವ ದೊಡ್ಡ ಟಿನ್ ಜೇನುತುಪ್ಪ ನೋಡಿ ಆಶ್ಚರ್ಯವಾಯಿತು. ಖಂಡಿತವಾಗಿಯೂ ಯಾವುದೋ ಕಲಬೆರಕೆ ಮಾಲನ್ನು ನನಗೆ ಟೋಪಿ ಹಾಕಲು ಈ ಘಾಟಿಗಳು ಯತ್ನಿಸುತ್ತಿದ್ದಾರೆಂದು ಸಂದೇಹ ಬಂತು. ಆದರೆ ಯಾವುದನ್ನು ಕಲಬೆರಕೆ ಮಾಡಿಯಾರು? ಜೋನಿ ಬೆಲ್ಲ, ಸಕ್ಕರೆ ಪಾಕ, ಒಳ್ಳೆಣ್ಣೆ, ಯಾವುದು ಇದಕ್ಕಿಂತ ಅಗ್ಗವಾಗಿ ಟಿನ್ಗೆ 78ಕ್ಕಿಂತ ಕಡಿಮೆ ಇರಲಾರದು. ಅಲ್ರಿ, ನೀವು ಹೇಳೋದು ಆ ಸೀಮೆಎಣ್ಣೆ ಟಿನ್ಗಳೇನ್ರಿ? ಅಯ್ಯಯ್ಯೋ, ಸೀಮೆಎಣ್ಣೆ ಟಿನ್ ಅಲ್ಲ ಸಾರ್, ಪ್ಯೂರ್ ಹನಿ, ಮಂದಣ್ಣ ಉದ್ಗರಿಸಿದ. ಏನಾದರೂ ಮೋಸಗೀಸ? ಅಯ್ಯಯ್ಯೋ, ಇದು ಸೊಸೈಟಿ ಸಾರ್, ಮೋಸಗೀಸ ಕಲ್ಬೆರಕೆ ದಗಲ್ಬಾಜಿ ವ್ಯವಹಾರ ಮಾಡಿದರೆ ಕೋಳ ಹಾಕ್ತಾರೆ ಕೈಗೆ. ಹಂಗಲ್ಲಪ್ಪ, ನಿಮಗೆ ಯಾರಾದರೂ ಮೋಸ ಮಾಡಿ? ಚೇಚೆ, ನಮಗೆ ಮೋಸ ಮಾಡಲಿ ನೋಡೋಣ. ಅದಲ್ಲದೆ ರೈತರು ಯಾಕೆ ಮೋಸ ಮಾಡ್ತಾರೆ ಸಾರ್? ಈವರೆಗೂ ಅಂಥವ್ರನ್ನು ನಾನು ನೋಡಲಿಲ್ಲ. ಏನಾದ್ರು ವ್ಯಾಪಾರಗಾರರು ಅಂತ ಹಲ್ಕ ಕೆಲಸ ಮಾಡ್ಬೋದೇ ವಿನಾ ಎಂದ ಲಕ್ಷ್ಮಣ. ಹಾಗಿದ್ರೆ ನೀವು ಹೇಳೋದು ಆ ಸೀಮೆಎಣ್ಣೆ ಟಿನ್ ತುಂಬ ಜೇನುತುಪ್ಪಕ್ಕೆ 78 ರೂಪಾಯಿ? ಸರಿಯಾಗಿ ಖಾತರಿ ಮಾಡಿಕೊಳ್ಳಲು ನಾನು ಇನ್ನೊಮ್ಮೆ ಕೇಳಿದೆ. ಇಬ್ಬರೂ ಹ್ಞೂ ಮತ್ತೆ ಎಂದರು. ಹಾಗೂ ನನಗೆ ನಂಬಿಕೆ ಬರಲಿಲ್ಲ. ಅಲ್ರಿ, ಅದು ಹೇಗೆ ಈ ಬೆಲೆಗೆ ಕೊಡೋದಕ್ಕೆ ಸಾಧ್ಯ ಎಂದು ಕೇಳಿದೆ. ಆತ್ಮೀಯರೇ, ಕಾದಂಬರಿಯ ಮೊದಲಿನ ಹಂತದ ಕುತೂಹಲದಲ್ಲಿದ್ದೇವೆ.
ನೋಡೋಣ ಮುಂದಿನ ಸಂಚಿಕೆ ಓದಿನಲ್ಲಿ ಲಕ್ಷ್ಮಣ ಹಾಗೂ ಮಂದಣ್ಣ ನೀಡಲಿರುವ ಜೇನಿನ ಬಗೆಗಿನ ಲೇಖಕರ ನಂಬಿಕೆ ಏನಾಗುವುದೆಂದು. ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.